ಗುರುಭ್ಯೋ ನಮಃ. ನನ್ನ ಹೆಸರು ಪವಿತ್ರ ಅಂತ. ನಾನೊಬ್ಬ ಯೋಗ ಇನ್ಸ್ಟ್ರಕ್ಟರ್ ಹಾಗೂ ಕೆಮಿಸ್ಟ್ರಿ ಟ್ಯೂಟರ್. ಇವತ್ತಿನ ಕಾಲದಲ್ಲಿ ಯೋಗ ಅನ್ನೋದೇನು ಅಂತ ಎಲ್ಲರ ಮನಸ್ಸಲ್ಲಿ ಒಂದು ಕ್ವೆಶ್ಚನ್ ಇದೆ. ಯೋಗ ಒಂದು ಸಾಧನೆ, ಯೋಗ ನಮ್ಮ ಜೀವನ ಕ್ರಮವಾಗಿರಬೇಕು, ಒಂದು ಜೀವನ ಶೈಲಿಯಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದಿನಚರಿಯ ಕೆಲಸಗಳಲ್ಲಿ ಯೋಗವನ್ನು ನಾವು ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು, ಯೋಗ ಕ್ರಮ ಸರಿಯಾದ ಕ್ರಮ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನೋಡ್ತಾ ಬರೋಣ. ಯೋಗ ಒಂದು ಜರ್ನಿ. ಅದು ಒಂದು ದಿನ ಅಥವಾ 4 ದಿನಕ್ಕೆ ಸೀಮಿತವಾದುದಲ್ಲ, ಅದಂತೂ ನಿರಂತರ ಪ್ರಯತ್ನ. ಯೋಗದಿಂದ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬ್ರೀದಿಂಗ್, ನಮ್ಮ ಶ್ವಾಸ ಎಲ್ಲವನ್ನು ಒಂದುಗೂಡುತ್ತಾ ಹೋಗುವ ಒಂದು ಸಂಯೋಜನೆ. ಯೋಗದಲ್ಲಿ ಹಲವಾರು ವಿಧಗಳಿವೆ. ಇವತ್ತಿನ ಯಾವುದೇ ಒಂದು ಕಾಲದಲ್ಲಿ ನಾವು ಒಂದು ಯೋಗ ಕ್ರಮವನ್ನು ಅಭ್ಯಾಸ ಮಾಡಬೇಕು ಅಂತ ಮನಸ್ಸು ಮಾಡೋದೇ ಹೆಚ್ಚು. ಮನಸ್ಸು ಮಾಡಿದಾಗ ಮಾಡುವ ಕ್ರಮ ಹೇಗೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಹಾಗಾಗಿ ಸರಳ ವ್ಯಾಯಾಮ ಕ್ರಮವನ್ನು ಮಾಡುವ ವಿಧಾನ ಹೇಗೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಪ್ರತಿನಿತ್ಯ ಯೋಗ ಮಾಡ್ತಾ ಬಂದ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಸುಧಾರಣೆ ಉಂಟಾಗುತ್ತದೆ. ಆರೋಗ್ಯದೊಟ್ಟಿಗೆ ನಮ್ಮ ಮನಸ್ಸು ಸಂಯೋಜನೆಗೊಳ್ಳುತ್ತದೆ. ನಮ್ಮ ಬ್ರೀದಿಂಗ್ ಅಥವಾ ನಮ್ಮ ಶ್ವಾಸವನ್ನು ಹೇಗೆ ಒಂದು ಫ್ಲೋ ಅಲ್ಲಿ ಇಡ್ಬೋದು ಅನ್ನೋ ವಿಷಯವನ್ನು ನಾವು ತಿಳಿತಾ ಹೋಗ್ತೇವೆ. ನಮ್ಮ ಮನಸ್ಸಿಗೆ ಕ್ಲಾರಿಟಿ ಉಂಟಾಗ್ತದೆ. ಕ್ಲಾರಿಟಿ ಉಂಟಾದಾಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋದಾಗೆ ಮಾಡುವ ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ನಮ್ಮ ಓವರಾಲ್ ವೆಲ್ ಬೀಯಿಂಗಿಗೆ ಯೋಗ ಬಹಳ ಉಪಯೋಗಕರ. ಹಾಗಾಗಿ ಯೋಗವನ್ನು ಬರೀ ಒಂದು ವ್ಯಾಯಾಮದ ರೀತಿಯಲ್ಲಿ ನೋಡದೆ ಅದೊಂದು ನಮ್ಮ ಜೀವನ ಪಾಠ ಎಂದು ತಿಳಿಯುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಸರಳ ಯೋಗವನ್ನು ಮಾಡುವ ವಿಧಾನ ಹೇಗೆ ಅಂತ ತಿಳಿತಾ ಬರೋಣ. ಓಕೆ, ಮೊದಲಿಗೆ ಒಂದು ಸರಿಯಾದ ಮ್ಯಾಟನ್ನು, ಯೋಗ ಮ್ಯಾಟನ್ನು ಅಥವಾ ಜಮಖಾನವನ್ನು ಸರಿಯಾದ ಒಂದು ಒಳ್ಳೆ ಗಾಳಿ ಬೆಳಕಿರುವ ಜಾಗದಲ್ಲಿ ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಸಹ ಹಾಕ್ಕೊಂಡು ಕಿಟಕಿಯ ಬದಿಯಲ್ಲಿ ಹಾಕ್ಕೊಂಡು ಯೋಗಾಭ್ಯಾಸ ಶುರು ಮಾಡ್ಬೋದು. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳುವಂಥದ್ದು, ನಾವು ನಾರ್ಮಲ್ ಆಗಿ ಹೇಗೆ ಕೂತ್ಕೊಳ್ತೇವೆ ಹಾಗೆ ಕೂತ್ಕೊಳ್ಬಹುದು. ಅಥವಾ ಸಿದ್ಧಾಸನದಲ್ಲಿ ಕೂತ್ಕೊಳ್ಬೋದು. ಸಿದ್ಧಾಸನದಲ್ಲಿ ಎಡಗಾಲನ್ನು ನಮ್ಮ ತೊಡೆಯ ಒಳಭಾಗದಲ್ಲಿಟ್ಕೊಂಡು ಬಲಗಾಲನ್ನು ಒಳಗಡೆಗೆ ಸರಿಸಿ ಹೀಗೆ ಕೂತ್ಕೊಳ್ಳುವಂಥದ್ದು. ಬೆನ್ನನ್ನು ನೆಟ್ಟಗಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೀಗೆ ಸ್ಲೌಚ್ ಮಾಡಿ ಕೂತ್ಕೊಳ್ಬಾರ್ದು. ಸ್ಟ್ರೈಟ್ ಆದ ಬೆನ್ನನ್ನು ಇಟ್ಕೊಂಡು ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಬೇಕು. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. ಇನ್ನೊಮ್ಮೆ ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ತಾ ಇರುವ ಹಾಗೆ ನಮ್ಮ ಹೊಟ್ಟೆಯನ್ನು ದೊಡ್ಡದು ಮಾಡ್ಕೊಳ್ತಾ ಬರಬೇಕು. ಎಕ್ಸೇಲ್ ಮಾಡ್ತಾ ನಮ್ಮ ಹೊಟ್ಟೆ ಒಳಗಡೆಗೆ ಹೋಗಬೇಕು. ಈ ಅಭ್ಯಾಸವನ್ನು ನಾವು ದಿನನಿತ್ಯ ನಮ್ಮ ಕ್ರಮದಲ್ಲಿ ಮಾಡ್ತಾ ಇರಬೇಕು. ಇನ್ಹೇಲ್ ಮಾಡ್ತಾ ಹೊಟ್ಟೆ ದೊಡ್ಡದಾಗಬೇಕು. ಎಕ್ಸೇಲ್ ಮಾಡ್ತಾ ಹೊಟ್ಟೆ ಒಳಗಡೆಗೆ ಹೋಗಬೇಕು. ಇನ್ನೊಮ್ಮೆ ಮಾಡೋಣ. Inhale, take a deep breath. Exhale, relax your breath. Inhale, breathe in, take a deep breath, bloat your abdomen. Exhale, ಹೊಟ್ಟೆಯನ್ನು ಒಳಗೆ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ 2 ಕೈಗಳನ್ನು ಜೋಡಿಸಿ ರಬ್ ಮಾಡ್ಕೊಳ್ಳಿ. Place it on your eyes. ನಿಧಾನವಾಗಿ rub your face. Join your palm. Look at your palm. ನಮ್ಮ ನರಗಳ ತುದಿ ಏನಿದೆ, ಅದರ ತುದಿ ನಮ್ಮ ಬೆರಳುಗಳಲ್ಲಿ ಹಾಗೂ ಕಾಲ ಬೆರಳುಗಳಲ್ಲಿ, ಪಾದದಲ್ಲಿ ಇರ್ತದೆ. ಹಾಗಾಗಿ ನಾವು ಸಿಮಿಟ್ರಿಯನ್ನು ಇಟ್ಕೊಳ್ಳಿಕ್ಕೋಸ್ಕರ ಕೈಯನ್ನು ಜೋಡಿಸ್ತೇವೆ. ಮೊದಲಿಗೆ ಕತ್ತಿಂದ ಶುರು ಮಾಡೋಣ. Inhale, stretch your neck upwards. 5, 4, 3,
2, 1. ಕೈಗಳೆರಡನ್ನು ಜಾಯಿನ್ ಮಾಡ್ತಾ place it on your posterior head. Exhale, bend forward. 5, 4, 3, 2, 1. ಉಸಿರನ್ನು ತಗೊಳ್ತಾ ಸಮಸ್ಥಿತಿಗೆ ಬನ್ನಿ. ಟೇಕ್ ಯುವರ್ ಲೆಫ್ಟ್ ಹ್ಯಾಂಡ್ ಹಿಂದುಗಡೆಗೆ ಇಟ್ಕೊಂಡು ಕತ್ತನ್ನು ಬಲ ಸೈಡಿಗೆ ಬೆಂಡ್ ಮಾಡಿಕೊಳ್ಳಿ. ಬೆಂಡ್ ಮಾಡಿದಾಗ ಯು ಹ್ಯಾವ್ ಟು ಫೀಲ್ ದಿ ಸ್ಟ್ರೆಚ್. ಶೋಲ್ಡರಿಂದ ಕತ್ತಿನ ತುದಿವರೆಗೆ ಸಹ ಸ್ಟ್ರೆಚನ್ನು ಫೀಲ್ ಮಾಡಬೇಕು. 5, 4, 3, 2, 1. Inhale, come back. Exhale, bend towards your other side. Feel the stretch as you bend towards your left side. ಕುತ್ತಿಗೆಯಿಂದ ಶೋಲ್ಡರ್ ತನಕ ನೀವು ಸ್ಟ್ರೆಚ್ ಅನ್ನು ಫೀಲ್ ಮಾಡಬೇಕು. 5, 4, 3, 2, and 1. Inhale, come up. Exhale, relax your palm. ಕೈಗಳೆರಡನ್ನು ಮುಂದೆ ಚಾಚುತ್ತಾ ಮೇಕ್ ಅ ಫಿಸ್ಟ್. ರೊಟೇಟ್ ಯುವರ್ ರಿಸ್ಟ್ ಕ್ಲಾಕ್ ವೈಸ್. 5, 4, 3, 2, and 1. Anti-clockwise. 5, 4, 3, 2, 1. ಮೊಣಕೈಯನ್ನು ಬಗ್ಗಿಸಬೇಕು. 1, 2, 3, 4. As you inhale, bring it to your shoulders. As you exhale, stretch your arm forward. ಮುಕುಟ ಮುದ್ರವನ್ನು ಶೋಲ್ಡರ್ ಮೇಲೆ ಇಟ್ಟು ಎರಡು ಎಲ್ಬೋಸನ್ನು ಹೊರಗಡೆ ತಗೊಳ್ಬೇಕು. Inhale, bend your back. Exhale, round your back, bring your elbows closer to each other. Inhale, arch your back. Exhale, bring your elbows together. Inhale, arch your back. Exhale, bring your elbows together. Now inhale, lift your elbows up, rotate your shoulders clockwise. 1, 2, 3, 4, 5. Anti-clockwise rotation. 5, 4, 3, 2, and 1. ಬಲಗೈಯನ್ನು ಸೈಡಿಗೆ ಸ್ಟ್ರೆಚ್ ಮಾಡಿ ಬೆಂಡ್ ಯುವರ್ ಎಲ್ಬೋಸ್. ಇನ್ಹೇಲ್, ಲಿಫ್ಟ್ ಯುವರ್ ಲೆಫ್ಟ್ ಆರ್ಮ್ ಅಪ್. ಎಕ್ಸೇಲ್, ಬ್ರಿಂಗ್ ಇಟ್ ಟುವರ್ಡ್ಸ್ ಯುವರ್ ರೈಟ್ ಸೈಡ್. ಲುಕ್ ಎಟ್ ಯುವರ್ ಲೆಫ್ಟ್ ಪಾಮ್. ಸ್ಟೇ ದೇರ್. 5, 4, 3. See to it that you don't bring your shoulder down. Inhale, lift your chest up, stretch your arm and look up or your palm. 2, 1. Inhale, come back. Exhale, stretch your left arm down, bend your elbow. Inhale, lift your right arm above your head. Exhale, bring it towards your left side. Shoulder drop ಆಗ್ತಾ ಇದೆ ಅನ್ನೋರಿದ್ರೆ ಪ್ರತಿ exhalation ಅಲ್ಲಿ lift your chest up, stretch your arm. 5, 4, 3, 2, 1. Inhale, come up. Exhale, relax your palm. Now interlock your fingers between. Inhale, stretch your arm up. Engage your core. ಹೊಟ್ಟೆ ಕೋರ್ ಎಂಗೇಜ್ಮೆಂಟ್ ಅಂದರೆ ನಮ್ಮ ನೇವಲ್ ರೀಜನನ್ನು ಒಳಗಡೆಗೆ ಎಳ್ಕೊಂಡು ಲಿಫ್ಟ್ ಇಟ್ ಅಪ್ ಸ್ಲೈಟ್ಲಿ, ಬಟ್ ಉಸಿರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಇನ್ಹಲೇಷನ್ ಎಕ್ಸಲೇಷನ್ ನಾರ್ಮಲ್ ಬ್ರೀದಿಂಗಲ್ಲಿರಬೇಕು. 5, 4, 3, 2, 1. Now exhale, unlock your fingers, completely bend forward. Stretch your arm. Exhale, bend forward. 5, 4, 3, 2,
and 1. Walk back on your palm. Inhale, again stretch your arm up. Exhale, relax your fingers. ಇವಾಗ torso turns ಅನ್ನು ನೋಡೋಣ. Exhale, turn towards your right side. 5, 4, 3, 2, 1. Inhale, turn forward. Exhale, twist your spine towards your left side. ಲೆಫ್ಟ್ ಸೈಡಿಗೆ ಸ್ಪೈನ್ ಟ್ರಂಕ್ ರೀಜನನ್ನು ಕಂಪ್ಲೀಟಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. 5, 4, 3, 2 and 1. Come back, inhale, turn forward, exhale, relax.